ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಸರಮೆಯು ಸೀತೆಯನ್ನು ಸಂತೈಸಿ ಎಲ್ಲವೂ ರಾವಣನ ಮಾಯೆ ಎಂದು ಸಮಾಧಾನ ಹೇಳಿದುದು, ಶ್ರೀರಾಮನು ಬಂದಿರುವನೆಂಬ ಶುಭ ಸಮಾಚಾರವನ್ನು ಹೇಳಿ ಶ್ರೀರಾಮನೇ ಜಯಿಸುವನೆಂಬ ಬಗೆಗೆ ಸೀತೆಯಲ್ಲಿ ವಿಶ್ವಾಸವನ್ನು ಹುಟ್ಟಿಸಿದುದು ಎಂಬ 33ನೆಯ ಸರ್ಗಕ್ಕೆ ಸ್ವಾಗತ. ಸೀತಾಂತು ಮೋಹಿತಾಂ ದೃಷ್ಟ್ವಾ ಸರಮಾ ನಾಮ ರಾಕ್ಷಸಿ ಅಸಸಾದಾಥ ವೈದೇಹೀಂ ಪ್ರಿಯಾಂ ಪ್ರಣಯಿನೀಂ ಸಖೀಂ. ಸೀತೆಯು ವಿಮೋಹಿತಳಾಗಿರುವುದನ್ನು ಕಂಡು ಸರಮ ಎಂಬ ಹೆಸರಿನ ರಾಕ್ಷಸಿಯು ತನ್ನ ಪ್ರೀತಿಯ ಗೆಳತಿಯಾದ ಸೀತೆಯ ಬಳಿಗೆ ಬಂದಳು. ರಾಕ್ಷಸೇಂದ್ರನಾದ ರಾವಣನಿಂದ ವಿಮೋಹಗೊಳಿಸಲ್ಪಟ್ಟು ಅತ್ಯಂತ ದುಃಖಿತೆಯಾಗಿದ್ದ ಸೀತೆಯನ್ನು ಮೃದು ಭಾಷಿಣಿಯಾದ ಆಕೆಯು ಸಂತೈಸತೊಡಗಿದಳು. ಸರಮೆಯು ರಾವಣನ ಆಜ್ಞೆಯಂತೆ ಸೀತೆಯ ರಕ್ಷಣೆ ಮಾಡುತ್ತಿದ್ದಳು. ಆದರೆ ಅವಳು ರಕ್ಷಕಳು ಮಾತ್ರವೇ ಆಗಿರಲಿಲ್ಲ, ತಾನು ರಕ್ಷಿಸುತ್ತಿದ್ದ ಸೀತೆಯೊಡನೆ ಮೈತ್ರಿಯನ್ನು ಬೆಳೆಸಿಕೊಂಡಿದ್ದಳು. ಸರಮೆಯು ದಯಾಪರಳು ದೃಢವ್ರತಳು ಆಗಿದ್ದಳು. ಪತಿಯ ಮರಣ ವಾರ್ತೆಯನ್ನು ಕೇಳಿ ಬುದ್ಧಿಗೆಟ್ಟು ವಿಲಪಿಸುತ್ತಿದ್ದ ಸೀತಾದೇವಿಯನ್ನು ಸರಮೆಯು ನೋಡಿದಳು. ಆಯಾಸಗೊಂಡು ನೆಲದ ಮೇಲೆ ಬಿದ್ದು ಹೊರಲಾಡಿ ಧೂಳಿನಿಂದ ಧೂಸರಿತವಾಗುವ ಕುದುರೆಯಂತೆ ಸೀತೆಯು ದುಃಖದಿಂದ ನೆಲದ ಮೇಲೆ ಬಿದ್ದು ಹೊರಲಾಡುತ್ತಾ ಧೂಳಿನಿಂದ ಧೂಸರಿತಳಾಗಿದ್ದಳು. ಸಖಿ ಸ್ನೇಹದಿಂದ ಪ್ರೇರಿತಳಾದ ಸರಮೆಯು ಸುವೃತಳಾದ ಸೀತೆಯನ್ನು ಸಂತೈಸುತ್ತಾ ಹೇಳಿದಳು, ವೈದೇಹಿ, ಧೈರ್ಯವನ್ನು ತಂದುಕೋ, ನಿನ್ನ ಮನಸ್ಸಿಗೆ ಯಾವ ವಿಧವಾದ ವ್ಯಥೆಯೂ ಆಗದಿರಲಿ. ಭೀರುವೆ, ರಾವಣನು ನಿನಗೆ ಹೇಳಿದ್ದು ಮತ್ತು ನೀನು ರಾವಣನಿಗೆ ಉತ್ತರಿಸಿದ್ದು ಈ ಎಲ್ಲವನ್ನು ಸಖಿ ಸ್ನೇಹದಿಂದ ಪ್ರೇರಿತಳಾದ ನಾನು ಕೇಳಿಸಿಕೊಂಡಿದ್ದೇನೆ. ನಿನ್ನ ಸಲುವಾಗಿ ನಾನು ರಾವಣನಿಗೆ ಸ್ವಲ್ಪವೂ ಭಯಪಡದೆ ಅಶೋಕವನದಲ್ಲಿನ ನಿರ್ಜನ ಸ್ಥಾನವೊಂದರಲ್ಲಿ ಅಡಗಿಕೊಂಡಿದ್ದು ನಿಮ್ಮಿಬ್ಬರ ಮಾತುಗಳನ್ನು ಕೇಳುತ್ತಿದ್ದೆನು. ನನಗೆ ರಾವಣನಿಂದ ಯಾವ ಭಯವೂ ಇಲ್ಲ. ಅವನು ಇದ್ದಕ್ಕಿದ್ದಂತೆಯೇ ಗಾಬರಿಗೊಂಡು ಏಕೆ ಹೊರಟು ಹೋದನೆಂಬುದನ್ನು ಕೂಡ ಅಲ್ಲಿಗೆ ಹೋಗಿ ತಿಳಿದು ಬಂದಿರುವೆನು. ನ ಶಕ್ಯಂ ಸೌಪ್ತಿಕಂ ಕರ್ತುಂ ರಾಮಸ್ಯ ವಿದಿತಾತ್ಮನಃ ವಧಶ್ಚ ಪುರುಷ ವ್ಯಾಘ್ರೆ ತಸ್ಮಿನ್ನೈವೋಪಹದ್ಯತೆ. ಜನಕನಂದಿನಿಯೇ, ಶ್ರೀರಾಮನು ಆತ್ಮಜ್ಞಾನಿಯು. ಅಂತಹವನನ್ನು ಯಾವುದೇ ಕಾರಣದಿಂದಲೂ ನಿದ್ರೆಗೆ ವಶನನ್ನಾಗಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಪುರುಷ ಸಿಂಹನಾದ ಶ್ರೀರಾಮನ ವಿಷಯದಲ್ಲಿ ವಧೆ ಎಂಬ ಪದವೇ ಸಂಘಟಿಸುವುದಿಲ್ಲ. ಹಾಗೆಯೇ ವೃಕ್ಷಗಳನ್ನು ಕಿತ್ತು ಯುದ್ಧ ಮಾಡಲು ಸಮರ್ಥರಾದ ವಾನರರನ್ನು ಸಂಹರಿಸಲು ಸಾಧ್ಯವಿಲ್ಲ. ಮೇಲಾಗಿ ಅವರು ದೇವಶ್ರೇಷ್ಠನಾದ ಇಂದ್ರನಿಂದ ದೇವತೆಗಳು ರಕ್ಷಿಸಲ್ಪಡುತ್ತಿರುವಂತೆ ಶ್ರೀರಾಮನಿಂದ ರಕ್ಷಿಸಲ್ಪಡುತ್ತಿದ್ದಾರೆ. ಸೀತೆ, ನಿನಗೂ ತಿಳಿದಿರುವಂತೆ ಶ್ರೀರಾಮನೇನು ಸಾಮಾನ್ಯನಲ್ಲ. ದುಂಡಾದ ಮತ್ತು ದೀರ್ಘವಾದ ತೋಳುಗಳುಳ್ಳವನು, ಮಹಾ ತೇಜಸ್ವಿಯು, ವಿಶಾಲವಾದ ವಕ್ಷಸ್ಥಳವುಳ್ಳವನು, ಪ್ರತಾಪಶಾಲಿಯು, ಶ್ರೇಷ್ಠನಾದ ಧನುರ್ಧರನು, ಒಳ್ಳೆಯ ಮೈಕಟ್ಟುಳ್ಳವನು, ಧರ್ಮಾತ್ಮನೆಂದು ಭೂಮಂಡಲದಲ್ಲಿ ವಿಖ್ಯಾತನಾದವನು, ಮಹಾಪರಾಕ್ರಮಿಯು. ಲಕ್ಷ್ಮಣನ ಸಹಾಯದಿಂದ ಅವನು ತನ್ನನ್ನು ರಕ್ಷಿಸಿಕೊಳ್ಳುವುದು ಮಾತ್ರವಲ್ಲದೆ ಇತರರನ್ನು ರಕ್ಷಿಸತಕ್ಕವನು. ನೀತಿಶಾಸ್ತ್ರವನ್ನು ತಿಳಿದವನು, ಸತ್ಕುಲ ಪ್ರಸೂತನು. ಅವನ ಬಲ ಪೌರುಷಗಳು ಅಚಿಂತ್ಯವಾದವು. ಸಮಗ್ರವಾದ ಶತ್ರು ಸೈನ್ಯ ಸಮೂಹವನ್ನೇ ಸಂಹರಿಸುವ ಸಾಮರ್ಥ್ಯವುಳ್ಳವನು. ಅಂತಹ ಶತ್ರುಸೂದನನಾದ ಶ್ರೀರಾಮನು ಖಂಡಿತವಾಗಿಯೂ ಹತನಾಗಿಲ್ಲ. ಯೋಗ್ಯವಲ್ಲದ ಬುದ್ಧಿಯಿಂದ ಕಾರ್ಯ ಮಾಡುವ ಸರ್ವ ಪ್ರಾಣಿಗಳಿಗೂ ವಿರೋಧಿಯಾದ ಭಯಂಕರನಾದ ಮಾಯಾವಿಯಾದ ರಾವಣನು ಶ್ರೀರಾಮನ ಶಿರಸ್ಸು ಮತ್ತು ಧನುಸ್ಸುಗಳ ರೂಪವಾದ ಮಾಯೆಯನ್ನು ನಿನ್ನ ಮೇಲೆ ಪ್ರಯೋಗಿಸಿದ್ದಾನೆ. ಶ್ರೀರಾಮನ ಶಿರಸ್ಸು ಮತ್ತು ಧನುಸ್ಸುಗಳು ಮಾಯಾ ಕಲ್ಪಿತವಾದವುಗಳು, ನಿಜವಾದುವಲ್ಲ. ಪ್ರಿಯ ಸಖಿಯೇ, ನಿನ್ನ ಶೋಕದ ದಿವಸಗಳು ಕಳೆದು ಹೋದವು. ಸರ್ವ ಪ್ರಕಾರದಿಂದಲೂ ಮಂಗಳಕರವಾದ ದಿವಸಗಳು ಹತ್ತಿರಕ್ಕೆ ಬರುತ್ತಿವೆ. ನಿಶ್ಚಯವಾಗಿಯೂ ನಿನ್ನನ್ನು ಜಯಲಕ್ಷ್ಮಿಯು ಸೇವಿಸುತ್ತಾಳೆ. ನಿನಗೆ ಒಳ್ಳೆಯದಾಗುತ್ತದೆ. ಹೇಗೆಂಬುದನ್ನು ಹೇಳುವೆನು ಕೇಳು. ಶ್ರೀರಾಮನು ವಾನರ ಸೈನ್ಯದೊಡನೆ ಸಮುದ್ರವನ್ನು ದಾಟಿ ಸಮುದ್ರದ ದಕ್ಷಿಣ ತೀರದಲ್ಲಿ ಬೀಡು ಬಿಟ್ಟಿದ್ದಾನೆ. ನಾನೇ ಸ್ವತಃ ಲಕ್ಷ್ಮಣ ಸಹಿತನಾದ ಪೂರ್ಣ ಕಾಮನಾದ ಶ್ರೀರಾಮನನ್ನು ನೋಡಿದೆನು. ಅವನು ಸಮುದ್ರದ ತೀರದಲ್ಲಿ ಬೀಡು ಬಿಟ್ಟಿರುವ ವಾನರ ಸೈನಿಕರೊಡನೆ ಸುರಕ್ಷಿತನಾಗಿದ್ದಾನೆ. ರಾವಣನಿಂದ ಕಳುಹಿಸಲ್ಪಟ್ಟಿದ್ದ ಶೀಘ್ರಗಾಮಿಗಳಾದ ಗೂಢಚಾರ ರಾಕ್ಷಸರು ರಾಘವನು ಸಮುದ್ರವನ್ನು ದಾಟಿ ಇಲ್ಲಿಗೆ ಬಂದಿರುವನೆಂಬ ವಾರ್ತೆಯನ್ನು ತಂದಿರುವರು. ಆ ಸಮಾಚಾರವನ್ನು ಕೇಳಿ ರಾಕ್ಷಸರ ಅಧಿಪತಿಯಾದ ರಾವಣನು ಮುಂದೇನು ಮಾಡಬೇಕೆಂಬುದರ ಬಗೆಗೆ ಎಲ್ಲ ಸಚಿವರೊಡನೆ ಮಂತ್ರಾಲೋಚನೆ ಮಾಡುತ್ತಿದ್ದಾನೆ. ಸರಮ ರಾಕ್ಷಸಿಯು ಹೀಗೆ ಹೇಳುತ್ತಿರುವಾಗಲೇ ಸೈನಿಕರು ಸರ್ವ ಪ್ರಯತ್ನದಿಂದ ಮಾಡಿದ ಭಯಂಕರವಾದ ಸಿಂಹನಾದವು ಕೇಳಿಸಿತು.
ದಂಡದಿಂದ ಪ್ರಹರಿಸಲ್ಪಟ್ಟ ಭೇರಿ ವಾದ್ಯದ ಮಹಾಧ್ವನಿಯನ್ನು ಕೇಳಿ ಮಧುರ ಭಾಷಿಣಿಯಾದ ಸರಮೆಯು ಪುನಃ ಸೀತೆಗೆ ಹೇಳಿದಳು, ಭೀರುವೆ, ಭಯಂಕರವಾದ ಈ ಭೇರಿಯ ನಿನಾದವು ಯುದ್ಧಕ್ಕಾಗಿ ಮಾಡಿಕೊಳ್ಳುತ್ತಿರುವ ಸಿದ್ಧತೆಯನ್ನು ಸೂಚಿಸುತ್ತದೆ. ಮೇಘದ ಗರ್ಜನೆಗೆ ಅನುರೂಪವಾಗಿರುವ ಗಂಭೀರವಾದ ಈ ಭೇರಿ ನಿನಾದವನ್ನು ನೀನು ಕೇಳುತ್ತಿರುವೆ. ಮದಿಸಿದ ಆನೆಗಳನ್ನು ಯುದ್ಧಕ್ಕೊಯ್ಯಲು ಸಿಂಗರಿಸುತ್ತಿದ್ದಾರೆ. ಕುದುರೆಗಳನ್ನು ರಥಗಳಿಗೆ ಹೂಡುತ್ತಿದ್ದಾರೆ. ಪ್ರಾಸಗಳನ್ನು ಹಿಡಿದ ಸಾವಿರಾರು ಕುದುರೆ ಸವಾರರು ಕಾಣಿಸಿಕೊಳ್ಳುತ್ತಿದ್ದಾರೆ. ಅಲ್ಲಲ್ಲಿ ಸನ್ನದ್ಧರಾದ ಸಾವಿರಾರು ಸೈನಿಕರು ನಿರ್ದಿಷ್ಟವಾದ ಸ್ಥಳಕ್ಕೆ ಬಂದು ಸೇರುತ್ತಿದ್ದಾರೆ. ವೇಗಯುಕ್ತವಾದ ಮತ್ತು ಭೋರ್ಗರೆಯುವ ಪ್ರವಾಹಗಳಿಂದ ಸಮುದ್ರವು ತುಂಬಿ ಹೋಗುವಂತೆ ಅದ್ಭುತವಾಗಿ ಕಾಣುವ ಸೈನಿಕರಿಂದ ರಾಜಮಾರ್ಗಗಳು ತುಂಬಿ ಹೋಗುತ್ತಿವೆ. ರಾಕ್ಷಸೇಂದ್ರನ ಅನುಯಾಯಿಗಳಾದ ರಥ, ಅಶ್ವ, ಗಜ ಸೈನಿಕರು ಹೊಳೆಯುತ್ತಿರುವ ಶಸ್ತ್ರಗಳ ಮೂಲಕವಾಗಿ, ಕವಚಗಳ ಮೂಲಕವಾಗಿ, ಗುರಾಣಿಗಳ ಮೂಲಕವಾಗಿ ಚಮಕಿಸುವ ಪ್ರಭೆಯನ್ನು ಹೊರಸೂಸುತ್ತಿರುವುದನ್ನಾದರೂ ನೋಡು. ಮೈಥಿಲಿ, ಸಂತುಷ್ಟರಾಗಿರುವ ಮತ್ತು ವೇಗವಂತರಾಗಿರುವ ರಾಕ್ಷಸರಿಗೆ ಇದೊಂದು ಸಂಭ್ರಮವೇ ಆಗಿದೆ. ಬೇಸಿಗೆಯಲ್ಲಿ ಅರಣ್ಯವನ್ನು ದಹಿಸುವ ದಾವಾನಲದಂತೆಯೇ ಈ ರಾಕ್ಷಸರ ರೂಪು ಜಾಜ್ವಲ್ಯಮಾನವಾಗಿ ಕಾಣುತ್ತಿದೆ. ಮೈಥಿಲಿ, ಆನೆಗಳ ಮೇಲೆ ಬಾರಿಸುತ್ತಿರುವ ಘಂಟಾ ನಿನಾದವನ್ನು ಕೇಳು. ರಥಚಕ್ರಗಳ ಗಡಗಡ ಶಬ್ದವನ್ನು ಲಾಲಿಸು. ಕುದುರೆಗಳು ಕೆನೆಯುತ್ತಿರುವ ಶಬ್ದವನ್ನು ಮತ್ತು ನಾನಾ ವಿಧವಾದ ರಣವಾದ್ಯಗಳ ಶಬ್ದಗಳನ್ನು ಆಲಿಸಿ ಕೇಳು. ಆಯುಧಗಳನ್ನೆತ್ತಿಕೊಂಡು ಹೋಗುತ್ತಿರುವ ರಾಕ್ಷಸೇಂದ್ರನ ಅನುಯಾಯಿಗಳಾದ ರಾಕ್ಷಸ ಸೈನಿಕರ ಸಂಭ್ರಮಯುಕ್ತವಾದ ಈ ಗಲಿಬಿಲಿ ಶಬ್ದವು ನಿಶ್ಚಯವಾಗಿಯೂ ರೋಮಾಂಚನವನ್ನು ಉಂಟು ಮಾಡುವುದಾಗಿದೆ. ಸೀತೆ, ಈ ಸಮಯದಲ್ಲಿ ರಾಕ್ಷಸರಿಗೆ ಭಯವು ಸನ್ನಿಹಿತವಾಗಿದೆ. ಶೋಕ ವಿನಾಶಿನಿಯಾದ ಜಯಲಕ್ಷ್ಮಿಯು ನಿನ್ನನ್ನು ಸೇವಿಸುತ್ತಾಳೆ. ಇದು ನಿಶ್ಚಯ. ನಿನ್ನ ಪತಿಯಾದ ಕಮಲಾಕ್ಷನಾದ ಶ್ರೀರಾಮನು ಕ್ರೋಧವನ್ನು ಜಯಿಸಿರತಕ್ಕವನು. ಅವನ ಪರಾಕ್ರಮವು ಅಚಿಂತ್ಯವಾದುದು. ಇಂದ್ರನು ದೈತ್ಯರನ್ನು ಪರಾಜಯಗೊಳಿಸಿದಂತೆ ಶ್ರೀರಾಮನು ಯುದ್ಧದಲ್ಲಿ ರಾಕ್ಷಸರನ್ನು ಪರಾಜಯಗೊಳಿಸಿ ರಾವಣನನ್ನು ಸಂಹರಿಸಿ ನಿನ್ನನ್ನು ಪಡೆಯುತ್ತಾನೆ. ಶತ್ರುಸೂದನನಾದ ಇಂದ್ರನು ಉಪೇಂದ್ರನೊಡನೆ ಶತ್ರುಗಳ ಮಧ್ಯದಲ್ಲಿ ತನ್ನ ಪರಾಕ್ರಮವನ್ನು ಪ್ರಕಟಪಡಿಸಿದಂತೆ ನಿನ್ನ ಪತಿಯಾದ ಶ್ರೀರಾಮನು ಲಕ್ಷ್ಮಣನೊಡನೆ ರಾಕ್ಷಸರ ಮಧ್ಯದಲ್ಲಿ ತನ್ನ ಬಲ ಪರಾಕ್ರಮಗಳನ್ನು ಪ್ರದರ್ಶಿಸುತ್ತಾನೆ. ಶತ್ರುವಿನ ಸಂಹಾರವಾದೊಡನೆಯೇ ಇಲ್ಲಿಗೆ ಆಗಮಿಸುವ ಶ್ರೀರಾಮಚಂದ್ರನ ತೊಡೆಯಲ್ಲಿ ಸಾಧ್ವಿಯಾದ ಮತ್ತು ಪ್ರಾಪ್ತ ಮನೋರಥಳಾದ ನೀನು ಕುಳಿತುಕೊಳ್ಳುವುದನ್ನು ನಾನು ನೋಡುವೆನು. ಶೋಭನಳೆ, ವಿಶಾಲ ವಕ್ಷನಾದ ಶ್ರೀರಾಮನು ಇಲ್ಲಿಗೆ ಬಂದೊಡನೆಯೇ ಅವನನ್ನು ತಬ್ಬಿಕೊಂಡು ಅವನ ವಕ್ಷಸ್ಥಳದ ಮೇಲೆ ನೀನು ಆನಂದ ಬಾಷ್ಪಗಳನ್ನು ಸುರಿಸುವೆ. ಅನೇಕ ಮಾಸಗಳಿಂದ ನಿನ್ನ ತಲೆಗೂದಲು ಜಡ್ಡುಗಟ್ಟಿ ಹೋಗಿದೆ. ಕಟಿ ಪ್ರದೇಶದವರೆಗೂ ನೇತು ಬಿದ್ದಿರುವ ಆ ನಿನ್ನ ಜಡೆಗಟ್ಟಿರುವ ಕೂದಲನ್ನು ಮಹಾಬಲನಾದ ಶ್ರೀರಾಮನು ಬಹಳ ಬೇಗ ಬಿಡಿಸಿ ಮುಡಿಯನ್ನು ಕಟ್ಟುತ್ತಾನೆ. ಆಗ ತಾನೇ ಒದಗಿಸಿದ ಪೂರ್ಣ ಚಂದ್ರನಂತಿರುವ ನಿನ್ನ ಪತಿಯ ಮುಖವನ್ನು ನೋಡಿ ಹೆಣ್ಣು ಹಾವು ಪೊರೆಬಿಡುವಂತೆ ನೀನು ಆನಂದ ಬಾಷ್ಪಗಳನ್ನು ಸುರಿಸುವೆ. ಬಹಳ ಶೀಘ್ರದಲ್ಲಿಯೇ ಸುಖಾರ್ಹನಾದ ಶ್ರೀರಾಮನು ಯುದ್ಧದಲ್ಲಿ ರಾವಣನನ್ನು ಸಂಹರಿಸಿ ಪ್ರಿಯೆಯಾದ ನಿನ್ನೊಡನೆ ಮನೋವಾಂಛಿತವಾದ ಸುಖವನ್ನು ಹೊಂದುತ್ತಾನೆ. ಮಳೆ ಬಿದ್ದ ಭೂಮಿಯು ಸಸ್ಯಶಾಲಿನಿಯಾಗಿ ಕಂಗೊಳಿಸುವಂತೆ ಮಹಾತ್ಮನಾದ ಶ್ರೀರಾಮನಿಂದ ಸಮ್ಮಾನಿತಳಾಗುವ ನೀನು ಆನಂದ ಪಡುವೆ. ಗಿರಿವರಮಭಿತೋನು ವರ್ತಮಾನೋ ಹಯ ಇವ ಮಂಡಲಮಾಶು ಯಃ ಕರೋತಿ ತಮಿಹ ಶರಣಮಭ್ಯುಪೇಹಿ ದೇವಂ ದಿವಸಕರಂ ಪ್ರಭವೋ ಹ್ಯಯಂ ಪ್ರಜಾನಂ. ಪರ್ವತಗಳಲ್ಲಿ ಶ್ರೇಷ್ಠವಾದ ಮೇರು ಪರ್ವತದ ಸುತ್ತಲೂ ಕುದುರೆಯಂತೆ ಮಂಡಲಾಕಾರವಾಗಿ ಅತ್ಯಂತ ಶೀಘ್ರವಾಗಿ ಸುತ್ತುವ ನಿನ್ನ ವಂಶಕ್ಕೆ ಅಧಿದೇವನಾದ ಸೂರ್ಯದೇವನನ್ನು ಶರಣು ಹೊಂದು ದೇವಿ. ಏಕೆಂದರೆ ಆ ಸೂರ್ಯದೇವನೇ ಪ್ರಜೆಗಳ ದುಃಖವನ್ನು ದೂರ ಮಾಡಲು ಮತ್ತು ಸುಖವನ್ನು ಉಂಟು ಮಾಡಲು ಸಮರ್ಥನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 33ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.